ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಸ್ಪೆಷಲ್ ಆಗಿ ನಮ್ಮನೆ ಹತ್ರ ಶ್ರೀನಿವಾಸ ಕಲ್ಯಾಣೋತ್ಸವನ ಮಾಡಿದ್ರು. ಸೊ ಮನೆ ಮುಂದೆ ಎಲ್ಲ ಫುಲ್ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಪ್ರಿಪರೇಷನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ವಿಡಿಯೋ ನಿಮಗೋಸ್ಕರ ಇದೆ. ಸೊ ವಿಡಿಯೋನ ಕಂಪ್ಲೀಟ್ ನೋಡಿ ಎಂಜಾಯ್. लोके देवजुष्टामुदारां पद्मिनीमीं शरणमहं प्रपद्ये लक्ष्मीर्मे नश्यतां त्वां वृणे नित्यवर्णे तपसोऽधि जातो वनस्पतिर्जाता अजावयः पुरुषं विदधुः भाग्यकल्पय लक्ष्मीत्यपत्यो रात्रे पार्श्वे नक्षत्राणि रूपम् अश्विनौ व्यात्तम् इष्टं मनीषाणां ॐ शान्तिः 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 साङ्गं शिलाभिस्तुलं भत्याकोशसन्निभम् तस्यां ते सुचरगं सोत्पन् तस्मिन् सर्वं प्रतिष्ठितम् तस्य मध्ये महाध्यस्तादिद्युल्लेखेव भास्वरा वारशोकवत्तन्मे पीताभा स्वत्यनोपमा शिखायामतुर्ध्वरेतं विरूपाक्षं विष्णुरूपाय वै नमो नमः नारायणाय विद्महे वासुदेवाय धीमहि तन्नो विष्णुः प्रचोदयात् ओ देवा अवन्तनो यतो विष्णुर्विचक्रमे पृथिव्याः सम्ने कर्माणि पश्यत यतो व्रतानि पस्पशे इन्द्रस्य युज्यः सखा विष्णोः परमं पदं सदा पश्यन्ति सौरयाः अमृत घडिंदु दिसिद विषतंदु भुंडिसिदव ನೀನೇ ಚಂದ ಮುಂದೆ ಆಗಿಲ್ಲ ಸಾಗರಲ್ಲ. ಭಕ್ತಾದಿಗಳು ವಿಶೇಷವಾಗಿ ಪರಮಾತ್ಮ ಲೋಕವನ್ನ ಅನುಗ್ರಹ ಮಾಡುವಂತ ದಿಶೆಯಿಂದ ತಿರುಮಲದಿಂದ ಹೊರಟು ಕನ್ಯಾಕುಮಾರಿಯಲ್ಲಿ ಸ್ನಾನಾದಿ ನಿತ್ಯ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಕಾಶಿ ಕಡೆಗೆ ಪ್ರಯಾಣ ಬೆಳೆಸಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಭಕ್ತಾದಿಗಳು ಎಲ್ಲರೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡುವಂತಹ ಯೋಗ ಭಾಗ್ಯ ನಮಗೆಲ್ಲ ಪ್ರಾಪ್ತವಾಗ್ತಾ ಇದೆ. ಉತ್ಸವದಲ್ಲಿ ಪರಮಾತ್ಮನ ದಿವ್ಯಾನುಗ್ರಹ ಲೋಕಕ್ಕೆಲ್ಲ ಉಂಟಾಗುತ್ತೆ. ಅನೇಕ ಆಂತರಿಕ ಭಕ್ತರು ಭಗವಂತನನ್ನ ದರ್ಶನ ಮಾಡಬೇಕು ಅಂತ ಕಾಯ್ತಾ ಇರುವಂತಹ ಸಂದರ್ಭವನ್ನ ತಿಳ್ಕೊಂಡಂತಹ ಪರಮಾತ್ಮ ಯಾತ್ರೆಯನ್ನು ಹೊರಡೋದಕ್ಕೆ ಸಿದ್ಧನಾಗಿದ್ದಾನೆ. ಸರ್ವಾಲಂಕೃತನಾದಂತಹ ಶ್ರೀಹರಿ ಈಗ ವಾದ್ಯ ಗೀತೆಗಳ ಸಹಿತವಾಗಿ ವೇದ ಮಂತ್ರ ಘೋಷಗಳ ಸಹಿತವಾಗಿ ಎಲ್ಲ ಪುರಜನರ ಸಹಿತವಾಗಿ ಸ್ವಾಮಿ ಉತ್ಸವ ಹೊರಟಿದ್ದಾನೆ. ಕಾಶಿ ಯಾತ್ರಾ ಅಂಗವಾಗಿ ಆಸ್ಥಾನ ಮಂಟಪದಲ್ಲಿ ಪೂಜೆ ಆಗುತ್ತೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡುದು. ಸ್ವತ್ಯಪೌರ್ವಾಚ್ಯದೇವಂಗಣ ವಿಜಯ ಜನವಿದಿಟ್ಟಾಯಾಮಸ್ಯಾಂ ಶುಭದಿತೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭುವನೇಳಾಶ್ರೇ ಶ್ರೀನಿವಾಸ ಸ್ವಾಮಿನಃ ವಿವಾಹಾಂಗ ಕಾಶಿ ಯಾತ್ರಾ ಮಹೋತ್ಸವ ಕಾಲೆ ಆಸ್ಥಾನ ಮಂಟಪ ಪೂಜಾಕ್ಯಂ ಕರ್ಮ ಕರಿಷ್ಯೇ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿ ದಧೇ ಪದಂ ಸಮೂಢಮಸ್ಯ ಪಾಗುಂ ಸುರೇ ಅನಾಥರಕ್ಷಕ ಗೋವಿಂದ ಗೋವಿಂದ ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಆಪತ್ ಮುಕ್ಕಲವಾಡ ಶ್ರೀಹರಿ ಗೋವಿಂದ ಗೋವಿಂದ. ಸ್ವಾಮಿಯವರ
मम भगम्य मम चोभय भोजागोदञ्जभगं कुरु आहरज्यमदग्नि श्रद्धादे कामयान्ये हिमान्तानभिरह्येऽहं भगेन सह वर्चसा भूषण अभिमन्त्रण मुहूर्तः सुमुहूर्तो धृत्यन गृह्णन्तो मुहूर्तो ಉದಂಗಗಿರಿಯೊಳನ ಮೇಲು ರಂಗನ ಭೂಲೋಕದಿ ಉದಂಗಗಿರಿಯೊಳನ ಮೇಲು ಅಂಗಪತಿಯಾಗಿ ನಿನ್ನ ಅಂಗೀಕರಿಸುವಂತೆ ಅಂಗಪತಿಯಾಗಿ ನಿನ್ನ ಅಂಗೀಕರಿಸು ಕಂಕಣ ಸಮರ್ಪಣೆ ಮಾಂಗಲ್ಯ ಸಮರ್ಪಣಾ ಕೈಂಕರ್ಯ ನೆರವೇರುತ್ತೆ. ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಾಮಿಯವರ ವಿಶೇಷವಾದಂತ ಸೇವೆ ಸಮರ್ಪಣೆ ಮಾಡುವಂತದ್ದು ಮಾಂಗಲ್ಯ ಸಮರ್ಪಣೆ. ಈ ಒಂದು ಮಾಂಗಲ್ಯ ಸಮರ್ಪಣೆಯಿಂದ ಲೋಕಕ್ಕೆ ಮಂಗಳ ಉಂಟಾಗುತ್ತೆ. ಲೋಕ ಜನನಿಯಾದಂತ ಲಕ್ಷ್ಮೀ ಪದ್ಮಾವತಿಯರಿಗೆ ಶ್ರೀನಿವಾಸ ದೇವರು ಮಂಗಳ ಸೂತ್ರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಲೋಕಕ್ಕೆಲ್ಲ ಮಂಗಳವಾಗಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಲೋಕಕ್ಕೆ ಮಂಗಳವಾದ್ರೆ ನಾವೆಲ್ಲ ಲೋಕದಲ್ಲೇ ಇದ್ದೇವೆ, ಆ ಲೋಕದ ಅನುಗ್ರಹ ನಮಗೆ ಉಂಟಾಗುತ್ತೆ ಅಂತ ಹೇಳ್ತಾ ಈಗ ಸ್ವಾಮಿ ಅಮೃತ ಹಸ್ತದಲ್ಲಿರುವಂತಹ ಮಂಗಳ ಸೂತ್ರಗಳೆರಡು ಅಮ್ಮನವರಿಗೆ ವಿಶೇಷವಾಗಿ ಸಮರ್ಪಣೆಯಾಗುತ್ತೆ, ಮಾಂಗಲ್ಯ ಧಾರಣೆ ಆಗುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋದು. ಜೈ ಇಂದಿರಾರಮಣ ವರದ ಗೋವಿಂದ. ಮಾಂಗಲ್ಯಂ ಸಂತು Govinda, Govinda, Govinda,